ಅಯ್ಯೋ ನಾಯಿ ನಾನು ನೀವು ಹೊಡಿತಿರೋದಕ್ಕೆ ನನ್ನ ಹೆಂಡತಿನೇ ಕಾರಣ ಅಂತ ಗೊತ್ತು ಕಣ್ರು. ಅದೇನು ಕಾರಣ ಅಂತ ಹೇಳ್ಬಿಟ್ಟು ಹೊಡಿರೋ. ನಿನ್ನೆ ನಿನ್ ಹೆಂಡತಿ ಬಂದ್ಬಿಟ್ಟು ನುಗ್ಗೆಕಾಯಿ ತಗೊಂಡು ಹೋದ್ಲು. ಇವತ್ ಬಂದ್ಬಿಟ್ಟು ನನ್ ಗಂಡಂಗೆ ಈ ನುಗ್ಗೆಕಾಯಿ ಇಷ್ಟ ಆಗ್ತಾ ಇಲ್ಲ, ಬೇರೆ ಕಲರ್ ನುಗ್ಗೆಕಾಯಿ ಕೊಡಿ ಅಂತ ಕೇಳ್ತಾಳಲ್ಲೋ. ನೀನೇ ಹೇಳೋ, ನುಗ್ಗೆಕಾಯಿ ಜಗತ್ತಲ್ಲಿ ಬೇರೆ ಕಲರ್ ಇರುತ್ತಾ? ನಿನ್ ಹೆಂಡತಿನ ನಿಂಗೆ ಬಸ್ತಲ್ಲಿ ಇಟ್ಕೊಳಕ್ ಬರಲ್ವೇನೋ? ಬರಲ್ವೋ? ನೀವು ಗಂಡತಾಗಿದ್ರೆ, ನಿಮಗ ಮೀಟರ್ ಇದ್ರೆ, ನನ್ನ ಗಂಡನ್ನ ಒಬ್ಬೊಬ್ರಾಗ ಬಂದು ಹೊಡಿರೋ. ನಿನ್ನ ಬಾಯಿಗೆ ಮಣ್ಣಾಕ, ಎಲ್ಲಾದ್ರೂ ನಿನ್ನ ಕಿರಿಕ್ ತಪ್ಪಲಿಲ್ವಲ್ಲೇ? ಆರ್ಯು ಪಕ್ಕ ಗಂಡ ಕಣೆ. ಇನ್ನೇನ್ರಿ, ಹೆಂಡತಿನ ಪಕ್ಕದಲ್ಲಿ ಇರ್ಬೇಕಾದ್ರೆ ಜೋಪಾನ್ವ ಕಾಪಾಡೋದು ಗಂಡನ್ ಕರ್ತವ್ಯ ರೀ. ಅಯ್ಯೋ ನಿಮ್ಮ 10 ವರ್ಷ ಆದ್ಮೇಲೆ ಆಚೆ ಕರ್ಕೊಂಡ್ ಬಂದಿದ್ದೀರಾ. ನಾನು 10 ವರ್ಷ ಆದ್ಮೇಲೆ ತಾನೆ ಇವತ್ತು ಬೆಳಿಗ್ಗೆ ಜೈಲಿಂದ ಬಂದಿದ್ದು. ಅಲ್ಲ ರೀ, ಕರ್ಕೊಂಡೇನೋ ಬಂದ್ರಿ, ಅದು ಇಂತ ಹೋಟೆಲ್ ಕರ್ಕೊಂಡ್ ಬಂದಿದ್ರಲ್ರಿ. ಇದೊಂದು ಹೋಟ್ಲ ಒಳ್ಳೆ ನಿಮ್ಮ ಮಕ ಇದ್ದಂಗಿದೆ ಅಲ್ರಿ. ನಿನ್ನ ಬಾಯಿಗೆ ಮಣ್ಣಾಕ, ಅದೇನ್ ಬಾಯೋ ಇಲ್ಲ ಬಚ್ಚಲೋ? ಸರ್, ಇದೇ 10 ವರ್ಷದಿಂದ ನಾವಿಬ್ರು ಬಸ್ಸಲ್ಲಿ ಹೋಗ್ತಾ ಇದ್ವಿ ಸರ್. ಯಾವನೋ ಇವಳು ಸೊಂಟ ಗಿಣ್ಣದ ಅಂತ ಕಿರಿ ತೆಗೆದ್ಬಿಟ್ಲು. ನಾನು ಹಿಂದೆ ಮುಂದೆ ನೋಡಿದ್ರೆ ತೆಗೆದು ಬಿಟ್ಟೆ ನೋಡಿ, ಸತ್ತೇ ಹೋಗ್ಬಿಟ್ಟ. ಆಮೇಲೆ ನೋಡಿದ್ರೆ ಅವನಿಗೊಂದು ಕೈಯ ಇರ್ಲಿಲ್ಲ ಸರ್. ಅವತ್ತು ಜೈಲ್ಗೆ ಹೋಗಿದ್ದು ಸರ್, ಇವತ್ತು ಬಿಡುಗಡೆ ಆಗಿ ಬಂದಿದ್ದೀರಿ. ನಿನ್ನ ಪಾದಕ್ಕೆ ಜಂಪ್ ಹೊಡೆದ್ ಬೇಕಾದ್ರೆ ಕೇಳ್ಕೊಂಡ್ಬಿಡ್ತೀನಿ, ಇವತ್ತು ಯಾರ ಹತ್ರನು ಕಿರಿಕ್ ಇಟ್ಕೋಬೇಡ. ನಾನು ಮತ್ತೆ ಜೈಲ್ಗೆ ಹೋಗಕ್ ಆಗಲ್ಲ. ನನ್ನ ಮನ್ಸಲ್ಲಿ ಏನಿರುತ್ತೋ ನಾನು ಅದನ್ನೇ ಹೇಳೋದು. ನನ್ನ ಗಂಟ್ಲಲ್ಲಿ ಫಿಲ್ಟರ್ ಇಲ್ಲ. ನಾನೇ ನಿನ್ನ ಕತ್ ಕೊಯ್ದು ಒಳಗೆ ಫಿಲ್ಟರ್ ಇರ್ಬೇಕಾಗತ್ತೆ ಸರ್. ಮಾತತ್ರ ಹುಡುಗಿರೋದು ಹೇಳ್ತಾರೆ ಸರ್, ನಾನು ಮನಸ್ಸಲ್ಲಿ ಏನು ಇಟ್ಕೊಳ್ಳಲ್ಲ, ಎಲ್ಲ ತೆಗೆದು ಬಿಚ್ಚಿಟ್ಬಿಡ್ತೀನಿ ಅಂತ. ಹಂಗೇನಾದ್ರೂ ಇವ್ರು ಹೊರಗೆ ಬಿಚ್ಚಿಟ್ರೆ ಅರ್ಧ ಗಂಟೆ ಇವ್ರ ಜೊತೆ ಯಾರು ಇರಕ್ಕಾಗಲ್ಲ. ಪಕ್ಕ ಗಂಡ ಪಕ್ಕ ಕಡೆ ಜೊತೆಗೆ ಇರಕ್ಕಾಗಲ್ಲ ಅಂತೀರಾ? ನಿನ್ ಜೊತೆ ಇರೋ ಬದಲು ಚಿತ್ತೆ ಇಲ್ಲ ನೆಸ್. ಹಾಯ್, ಐ ಆಮ್ ವೇಟರ್ ಚಾಂದನಿ. ನನ್ಗೋಸ್ಕರ ಯಾರು ಮಾಡಬೇಡಿ ವೇಟು, ಯಾಕಂದ್ರೆ ನಾನು ನಿಮ್ಗೋಸ್ಕರ ಬಂದಿರೋ ಗಾಡ್ ಗಿಫ್ಟ್. ನಮಸ್ತೆ ಸರ್. ನಮಸ್ಕಾರ. ಏನ್ ಬೇಕು? ಅವಳು ಮಕ್ಕ ನೋಡ್ರಿ, ಒಳ್ಳೆ ಸಗಣಿ ಅಲ್ಲಿ ಫೇಸ್ ವಾಶ್ ಮಾಡ್ಕೊಂಡಂಗಿದೆ. ಮೇಡಮ್, ನಿಮ್ ತಂದೆ ತಾಯಿಗೆ ನೀವು ಒಬ್ರೇ ಮಗಳ? ನಿನ್ಗೆ ಗೊತ್ತಾಯ್ತು? ಇಂಥ ಪಿಂಡ ಹುಟ್ಟದ ಮೇಲೆ ಯಾವ ತಂದೆ ತಾಯಿ ತಾನೇ ಇನ್ನೊಂದ್ ಮಗು ಮಾಡ್ಕೊಳ್ಳೋ ಧೈರ್ಯ ಮಾಡ್ತಾರೆ? ಶಾಂತಿ 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 ಶಾಂತಿ. ಜಾಸ್ತಿ ಉಜ್ಬೇಡಿ, ವಾಂತಿ ಮಾಡ್ಕೊಂತಾಳೆ. ಅಯ್ಯೋ ನೋಡ್ರಿ, ಅವಳ ಮುಖ ನೋಡ್ರಿ, ತೀದೋಗಿರೋ ದೋಸೆ ಇದ್ದಂಗಿದೆ. ನಿನ್ನ ಮುಖ ನೋಡಿ, ಹೊಳಸೋಗಿರೋ ಹಲಸಿನ ಹಣ್ಣು ಇದ್ದಂಗಿದೆ. ನಿನ್ನ ಮುಖನ ನಿನ್ನ ಅಪ್ಪ ಅಮ್ಮ ಬಿಟ್ರೆ ಇನ್ಯಾರು ನೋಡಲ್ಲ ಕಣೆ. ಲೇ, ನಿನ್ನೂ ಒಬ್ಬ ಗಂಡಸು ಮದುವೆ ಆಗಿದ್ದಾನಂದ್ರೆ ಅವನ ಜೀವನದಲ್ಲೇ ಹುಡುಗಿರ್ ನೋಡಿಲ್ಲ ಅಂತ, ಅಷ್ಟು ಬರಗೆಟ್ಟಿದ್ದ ಅಂತ ಅರ್ಥ ಕಣೆ. ಹೌದೇನ್ರಿ? ಹೌದು. ಆರ್ ಯು ಬರ್ಗೆಟ್ ಪದ್ಮಾ? ಕಿರಿಕ್ ಬೇಡ ಚಿನ್ನ. ಲೇ ನಿಂದು ಒಂದು ಮುಖ ಏನೇ ಅದು, ಸಣ್ಣ ಮಕ್ಕಳು ರಂಗೋಲಿ ಮೇಲೆ ಹಿಂಗ್ ಬೆರಳು ಆಡಿಸ್ದಂಗಿದೆ. ನಾನ್ ದೇವ್ರ ತಪ್ಪು ಮಾಡಲ್ಲ ಅನ್ಕೊಂಡಿದ್ದೆ, ನಿನ್ನ ಮುಖ ನೋಡಿದ್ಮೇಲೆ ಗೊತ್ತಾಗಿದ್ದು ಎಂತ ದೊಡ್ಡ ತಪ್ಪು ಮಾಡಿದಾನೆ ಅಂತ. ನನ್ನ ಬ್ಯೂಟಿ ಬಗ್ಗೆ ಮಾತಾಡ್ತೀನಿ. ನಾನು ಬ್ಯಾಕ್ ಇಂದ ಐಶ್ವರ್ಯ ರಾಯ್. ಟಾಪ್ ಟು ಬಾಟಮ್ ನೋಡಿದೆ, ಕತ್ರಿನಾ ಕೈಫ್. ಮೊಹಮ್ಮದ್ ಕೈಫ್ ಇದ್ದಂಗ ಅವಳೆ ಕತ್ರಿನಾ ಕೈಫ್ ಅಂತೆ. ಲೇ, ನಿನ್ನ ಮುಖ ನೋಡೆ ಒಳ್ಳೆ ನಾಯಿ ನೆಕ್ ಬಿಟ್ಟಿರೋ ರೊಟ್ಟಿ ಇದ್ದಂಗಿದೆ. ನಿನ್ನ ಮುಖ ನೋಡೆ ಒಳ್ಳೆ ನಾಯಿ ವಾಂತಿ ಮಾಡ್ಕೊಂಡಿರೋ ಪಿಜ್ಜಾ ಇದ್ದಂಗಿದೆ. ಈಗಿನ ಹುಡುಗರಿಗೆ ಅದೇ ಬೇಕು ಕಣೆ, ಅದಕ್ಕೆ ಯಾರ ಹತ್ರನೂ ಶಕ್ತಿ ಇಲ್ಲ ಕಣೆ. ಅಯ್ಯೋ ನೀನು ನನ್ಗೆ ಎದುರು ಮಾಡ್ತೀಯಲ್ಲ ನೀನು. Stop it!
ಕಸ್ಟಮರು ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ ಸರ್. ಆರ್ಡರ್ ಕೊಡಿ. ಇಬ್ರು ಸೇರಿ ಕೊಟ್ರಲ್ಲಮ್ಮ. ಅದಲ್ಲ ಸರ್, ನಮ್ಮ ಹೋಟೆಲಲ್ಲಿ ನಾನು ಬಿಟ್ಟು ಬೇರೆ ಏನ್ ಬೇಕೋ ಕೇಳಿ. ಏಯ್! ಅವದ ಆರ್ಡರ್ ಹೇಳಿ ಎಂದಿದ್ದು. ನನ್ಗೊಂದ್ ಕರ್ಡ್ ರೈಸ್. ಏನಂದ್ರಿ? ಕರ್ಡ್ ರೈಸ್. ಓಕೆ ಸರ್. ನನಗೊಂದ್ ನೂಡಲ್ಸ್. ನಾಯಿ ಎಲ್ಲಾರ್ದ್ರು ನೂಡಲ್ಸ್ ತಿನ್ನುತ್ತಾ? ಇಲ್ಲಿ ಕರಡಿನೇ ಕರ್ಡ್ ರೈಸ್ ತಿಂತಿರ್ಬೇಕಾದ್ರೆ ಅಬ್ಬ. ನಾಯಿ ನೂಡಲ್ಸ್ ತಿನ್ನಲ್ವಾ? ಓಕೆ. ಲಲ್ಲೋ, ಏನು? ನನಗೆ ನೂಡಲ್ಸ್ ಬೇಡ, ಮತ್ತೆ ಫ್ರೈಡ್ ರೈಸ್ ತಗೊಂಬ. ಓಕೆ. ಹಲೋ, ಏನು? ನನಗೆ ಫ್ರೈಡ್ ರೈಸ್ ಬೇಡ, ಮತ್ತೆ ಚಿಕನ್ ಫ್ರೈಡ್ ರೈಸ್ ತಗೊಂಬ. ಓಕೆ. ಹಲೋ, ಚಿಕನ್ ಫ್ರೈಡ್ ರೈಸ್ ಬೇಡವಾ? ಅದೇ ಬೇಕು. ಹಲೋ, ಏನೇ? ಹೋಗಲೇ. ಲೇ ಚಿನ್ನ, ಕಿರಿಕ್ ಬೇಡ ಸುಮ್ನಿರೆ. ಇವತ್ತು ಬೆಳಿಗ್ಗೆ ತಾನೇ ಜೈಲಿಂದ ಬಂದಿದ್ದೀನಿ. ಮತ್ತೆ ಕೇಸ್ ಮಾಡಿ ಒಳಗೆ ತಳ್ಳಬೇಡ. ರೀ, ಅವಳ ಜೊತೆ ಮಾತಾಡಿದ್ರೆ ಯಾವನಾರು ಜೈಲಿಗೆ ಹಾಕ್ತಾನ? ನೀನ್ ಹಂಗೆ ಶುರು ಮಾಡ್ತೀಯಮ್ಮ, ಕೊನೆಗೆ ಮರ್ಡರ್ ಎಂಡ್ ಮಾಡ್ತೀಯ ನೀನು. ಸುಮ್ನಿರಿ, ಇಲ್ಲಿ ಮೊದ್ಲೇ ಏನೋ ಸರಿ ಇಲ್ಲ. ನನಗಂತೂ ಸಹಿಸ್ಕೊಳಕ್ಕೆ ಆಗ್ತಿಲ್ಲ. ಇವಳು ಹೆಂಗೆ ಹೇಳಿದ್ರೆ ಕೇಳಲ್ಲ. ಚಿನ್ನ, ನೀನ್ ಯಾಕೋ ಇವತ್ತು ಸಿಕ್ಕಾಪಟ್ಟೆ ಮುದ್ದ ಕಾಣಿಸ್ತಾ ಇದೀಯ. ನಕ್ಕಿದ್ರೆ ಇನ್ನೂ ಮುದ್ದ ಕಾಣಿಸ್ತಾ ಇದೀಯ. ರೀ, ಕೂತ್ಕೊಳ್ಳಿ ನೀವು. ತಗೊಳ್ಳಿ ತಿನ್ನಿ. ಏಯ್! ಸರ್, ಜೀವನದಲ್ಲಿ ಕಾಂಪ್ರಮೈಸ್ ಆಗ್ಬೇಕು ನಿಜ, ಆದ್ರೆ ಆ ರೇಂಜ್ ಕಾಂಪ್ರಮೈಸ್ ಆಗ್ಬಾರ್ದು ಸರ್. ಏಕೆ? ಏನ್ ಸರ್, ಎಲ್ರು ಲೇಡೀಸ್ ನ ಮದ್ವೆ ಆದ್ರೆ ನೀವೇನ್ ಸರ್ ಲೇಡಿ ಗೆಟಪ್ ಅಲ್ಲಿರೋ ಚಿಲ್ಲರ್ ಮಂಜುನ್ ಮದ್ವೆ ಆಗಿದ್ದೀರಾ? ಲೇ, ಸಮಾಧಾನ ಮಾಡ್ಕೊಳೆ, ಕಿರಿಕ್ ಬೇಡ. ಲೇ, ಜಗಳ ಆಡ್ದಾರಕ್ಕೆ ಏನ್ ತಗೊಂತೀನಿ ನೀನು? ನಿನ್ನ ಪ್ರಾಣ ತಗೊಂತೀನಿ, ಕೊಡ್ತೀಯಾ? ಲೇ, ನಾನಿರೋದ್ ಹಿಂಗೆ. ಹೆಂಗೆ? ಅದೆಲ್ರಿಗೂ ಗೊತ್ತಮ್ಮ. ಗೊತ್ತಾಯಿ ಹಾ, ಗೊತ್ತ. ಹಲೋ, ಏಯ್, ಅವ್ನ್ ಕಾಲ್ ಮುರಿದು ಕೈ ಕೊಡ್ರಿ, ಕೈ ಮುರಿದು ಬಾಯ್ಗಿಡ್ರಿ, ಬಾಯಿ ಮುರಿದು ಮೂಗ್ನಾಗಿಡ್ರಿ, ಮೂಗ್ ಮುರಿದು ಮೂಗ್ನಾಗ ಇಡ್ರಿ. ಅವ್ನು ಹೊಡೆಯೋದು ಡೈರೆಕ್ಟ್ ನೋಡ್ಬೇಕು. ನಾನು ವಿಡಿಯೋ ಕಾಲ್ ಮಾಡ್ರಿ, ಲವ್ ಅಲ್ಲಿ ನೋಡ್ಬೇಕ ಸರ್. ಅದ್ ಲವ್ ಅಲ್ಲ, ಲೈವ್. ಹಾ, ಅಲ್ಲೇ ನೋಡ್ಬೇಕು. ಹಾ, ಏನ ಅಲ್ಲಿ ನೋಡ್ಬೇಡ ಕಡೆ, ದೊಡ್ಡ ರೂಢಿ ಅನ್ಸುತ್ತೆ. ಇಲ್ಲಿ ನೋಡೆ, ಏಯ್, ಇಲ್ಲಿ ನೋಡೆ. ಸುಮ್ನಿರಿ. ತಲೆ ಹೊಡೆದು ಬದುಕೋ ಕ್ರಿಮಿನಲ್ಗಳು ಅಲ್ಲ ರೀ, ಅವರೇ ನಾಚಿಕೆ ಇಲ್ದೆ ನಾಯಿ ತರ ತಲೆ ಎತ್ಕೊಂಡ್ ತಿರ್ಗಾಡ್ತಿದಾರೆ. ನಮ್ಗೆ ಯಾಕ್ರಿ ಭಯ? ನಿನಗಲ್ಲಣ್ಣ, ನಾವು ಮಜಾ ಬರ್ತಾ ಸ್ಕಿಟ್ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಓ, ಕಾಮಿಡಿ ಮಾಡೋರ? ಒಳ್ಳೆ ಕಾಮಿಡಿಯರ್ ಇದ್ದಂಗಿದ್ದೀರಾ. ಹಲೋ, ಯಾರು ಮಾತಾಡೋದು? ನಿಮ್ಮ ಅವ್ವನ ಗಂಡ. ಲೇ, ನೀನೇ ಫೋನ್ ಮಾಡ್ಬಿಟ್ಟು ಯಾರು ಅಂತ ಕೇಳ್ತೇನೋ? ಗುಬಾಟ್. ಅಣ್ಣ ಅಣ್ಣ ಅಣ್ಣ, ನನ್ನ ಹೆಂಡತಿ ಫೋನಲ್ಲಿ ಮಾತಾಡ್ತಾವಳೆ. ಫೋನಾ? ಹಾ, ಮಾತಾಡ ಮಾತಾಡ. ಎಲ್ ಸಿಗ್ತೀಯಾ? ಸುಡ್ಗಾಡಲ್ಲಿ ಸಿಗ್ತೀನಿ. ಮಗನೇ ಬಂದ್ರೆ ಅಮ್ಮನಾಣೆ ಅಡ್ಡಡ್ಡ ಕತ್ತರ್ಸಾಕ್ಬಿಡ್ತೀನಿ. ಏನೋ ನಿನ್ನ ಹೆಂಡತಿ ಅಮ್ಮ ಗಿಮ್ಮ ಅಂತವಳ? ಅಣ್ಣ, ನನ್ನ ಹೆಂಡತಿ ದೊಡ್ಡ ಆರ್ಟಿಸ್ಟ್ ಅಣ್ಣ, ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಾವಳೆ. ಆಕ್ಟ್ರೆಸ್? ಮಲಯಾಳಿ ಬರುತ್ತಾ? ಬರುತ್ತೆ. ನನ್ನ ಹತ್ರ ಕಳಿಸ್ಕೊಡು, ಒಂದ್ ಒಳ್ಳೆ ಆಫರ್ ಇದೆ. ಹಾ, ಹೋಗು. ಲೇ ಚಿನ್ನ, ಅದನ್ನ ಕಾಲ್ ಹಿಡ್ಕೊತ ಸುಮ್ನೆ. ಈ ಸಲ ಜೈಲ್ಗೆ ಹೋದ್ರೆ 20 ವರ್ಷ ಹೊರಗಡೆ ಬರಕ್ ಆಗಲ್ಲ. ಚಿನ್ನ, ಹೇಳ್ ಚಿನ್ನ, ನೀನ ಏನೂ ಇಲ್ಲ, ನಿನ್ ಬಾಯ್ ಮಣ್ಣಾಕ ಕುತ್ಕಳ. ನನಗೆ ಫೋನಾ? ಮಾತಾಡ ಮಾತಾಡ. ಚಿನ್ನ, ಮತ್ ಇದೇ ಖುಷಿಗೆ ಏನು ಇಲ್ವಾ? ಚಪ್ಲಿ ಇದೆ, ಕರೆಕ್ಟ್ ನಿನ್ ಮಕ್ಕಳ ಸೈಜ್ ಬೇಕಾ? ಫೋನಾ? ಓಕೆ ಚಿನ್ನ, ರಾತ್ರಿ ಬಂದ್ರೆ ನಿದ್ದೆ ಕಡ್ಬೇಕಾಗತ್ತ. ಮಧ್ಯಾಹ್ನ ಬಂದ್ಬಿಡ್ತೀನಿ. ಅಡ್ಗೆ ಏನ್ ಮಾಡ್ತೀಯಾ? ಹೆಗ್ಗಣದ ಫ್ರೈ ಮಾಡ್ತೀನಿ ಮಗನೇ, ಬಂದ್ ತಿನ್ಕೊಂಡೋಗು. ಫೋನು 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 ಇಟ್ಟಲೆ ಮಂಜ, ಇಟ ಫೋನು ಚಿಲ್ಲರ್. ಯಾರಿಗೂ ಉಗುದಿತ್ತು? ಚಿಲ್ಲರ್ ಗಣ. ಚಿನ್ನ, ನಂಗಲ್ಲ ಚಿನ್ನ, ಆ ಚಿಲ್ಲರ್ ನನ್ ಮಗನಿಗೆ ಅಂತೆ. ಫೋನು ನಾಯಿಲೆ ಇಟ ಇಡ. ಸುಮ್ಮನೆ ಇರೇ. ರೇ, ನನಗ ಮೊದ್ಲೇ ಈ ರೌಡಿಗಳಂದ್ರೇನೆ ಅಲರ್ಜಿ.
ಇಂಥವ್ರನ್ನ ನಡು ರೋಡಲ್ಲಿ ಮೊಂಡೆಗಾಲ್ ಹಾಕಿ ಕುಂದ್ರಿಸಿ ಹಿಂದೆ ಕೈ ಕಟ್ಟಿ ಹಣೆಗೆ ಗುಂಡಿ ಕೊಲ್ಬಿಡ್ಬೇಕು ಮಗನ್ನ. ನನಗಣ ನನಗೆ ನನಗೆ ನಿನಗ ನನಗೆ ನನಗೆ ಅಣ್ಣ ಹತ್ರನೇ ಬರ್ತಾವಣೆ ಕಡೆ. ಬಂದ್ರೇನ್ ಭಯ ನಾವಾಗ? ಅಣ್ಣ 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 ನಿನ್ನ ಡ್ರೆಸ್ ಚೆನ್ನಾಗಿದೆ ಅಣ್ಣ. ಇದು ಚೆನ್ನಾಗಿದೆ. ಇದು ಸೂಪರು. ಇದು ಎಕ್ಸಲೆಂಟ್. ಇದನ್ನ ನಿನ್ನ ಹೆಂಡತಿ ಕೈಲಿ ಹೇಳ್ತು. ಒಂದ್ಸರಿ ಹೇಳ್ಬಿಡೆ. ಆಗಲ್ಲ. ಕಾಲ್ ಹಿಡ್ಕೊತೀನಿ ಹೇಳೆ. ಮಚ್ಚ ನಿನ್ ಸ್ಮೈಲ್ ತುಂಬಾ ಚೆನ್ನಾಗಿದೆ ಕಣ. ಎಲ್ಲೋ ಮಳೆಯಾಗಿದೆ ಎಂದು ಅವ್ಳು ಹೇಳಿದ್ ನನ್ಗಣ ನನಗೆ. ಉಗಂಡ ಗಂಡ ಅಣ್ಣ ಅವಳ ಕೈಲಿ ಸ್ವಾರಿ ಕೆಲ್ಸ ಇಲ್ಲ ಅಂದ್ರ ನಿನ್ನ ನಾನು ಕತ್ತರಿಸಿದ್ರ ನಿನ್ನ ಮುಖ ತರ ಇರಲ್ಲ, ಮತ್ತೆ ಮುಂಗುಸಿ ತರ ಆಗೋಗುತ್ತೆ. ಒಂದ್ ಸಾರಿ ಕೆಲ್ಸ. ಸರಿ ಅಣ್ಣ. ಸಾರಿ ಅಂತ ಕೇಳ್ಬಿಡೆ. ಲೇ, ನನ್ನ ಗಂಡ 10 ವರ್ಷ ಜೈಲಿಗೆ ಹೋಗಿ ಬಂದಿದ್ದಾನೆ. ಪರಪ್ ನಗರದಲ್ಲಿ ಪರ್ಮನೆಂಟ್ ರೂಮ್ ಇದೆ. ಬಳ್ಳಾರಿಯಲ್ಲಿ ಬಾಲ್ ಆಡ್ಕೊಂಡ್ ಬಂದಿದ್ದಾನೆ. ಅಷ್ಟೇ ಯಾಕೆ ತುಮಕೂರು ಜೈಲಲ್ಲಿ ತುಪ್ಪ ತಿನ್ಕೊಂಡು ಬಂದಿದ್ದಾನೆ. ಒಂದು ಕಿಕ್ಕು, ಒಂದು ಮಾಂಜ, 4 ಪಂಚು ವೈಟ್ ಇರ್ತೀಯ ಮಗನೇ. ಹೌದೇನ ಉಗಂಡ? ಅಣ್ಣ ಯಾವ್ದು ಇಲ್ಲ ಅಣ್ಣ. ಹೋಗಿ ಸಾರಿ ಕೆಲ್ಸ. ಅಣ್ಣ ಒಂದೇ ಸೆಕೆಂಡ್ ಟೈಮ್ ಕೊಡೋಣ. ಸಾರಿ ಕೇಳಿಸ್ಬಿಡ್ತೀನಿ. ಕೆಲ್ಸ ಚಿನ್ನ ಸಾರಿ ಕೇಳ್ಬಿಡೆ ಆಗಲ್ಲ, ಪ್ಲೀಸ್ ಕಡೆ. ಆಗಲ್ಲ. ನಿನ್ನ ಮಾಂಗಲ್ಯ ಭಾಗ್ಯ ಉಳಿಸ್ಕೊಳೆ. ನಿನ್ನ ಹಣೆಗೆ ಕುಂಕುಮನೆ ಶೋಭೆ ಕಣೆ. ನನ್ ತಪ್ಪಾಯ್ತು, ಕ್ಷಮಿಸ್ಬಿಡ್ರಿ. ಆ ನಾಯಿ ನನ್ನ ಮಗನ ಇಲ್ಲಿ ಬಂದು ನಿಂದ್ರ ಕೇಳಿ ಸಾರಿ ಕೇಳ್ತೀನಿ. ಅಣ್ಣ ನನ್ನ ಹೆಂಡತಿ ಸಾರಿ ಕೇಳ್ತಾಳಂತೆ ಬಾಯ್ಲಿ. ಏನೋ ನಾನೇ ಅಲ್ಲಿಗೆ ಬರ್ಬೇಕಾ? ನೀನೇ ಇಲ್ಲಿ ಬರ್ಬೇಕು. ಸಾರಿ ಕೇಳ್ತೀಯ ತಾನ? ಓ ಹಂಗಾರ್ ಬರ್ತೀನಿ. ಬಾ. ಕೇಳ. ಸಾರಿ ಮಚ್ಚ, ಸಾರಿ ಮಚ್ಚ, ಸಾರಿ ಮಚ್ಚ, ಸಾರಿ ಸಾರಿ ಸಾರಿ. ನಿನ್ ಹೆಂಡ್ತಿ ಈ ಭಯ ಇರ್ಬೇಕು ನಿನ್ ಹೆಂಡ್ತಿಗೆ. ಅಯ್ಯೋ ದೇವ್ರೆ ರೀ, ನಾನು ಸಾರಿ ಕೇಳಿದ್ದನು ಒಂದು ಸಾರಿ ಅಂತಾರ. ನಾನ್ ನಂಬಿಟ ಗುಬಾರ್ಡ್. ಮಾಡ್ತಾವಳಲ್ಲ ನಿನ್ ಹೆಂಡ್ತಿ. ಒಮ್ಮೆಲೆ ಇರಣ್ಣ. ಅಣ್ಣ ನೋಡು, ನನ್ನ ಹೆಂಡತಿ ಬಂದು ನಾನೇ ಸಾರಿ ಕೇಳ್ತೀರಣ್ಣ. ಬಿಟ್ಟು ಬಿಡೋಣ. ನೀವ್ಯಾಕ್ರಿ ಸಾರಿ ಕೇಳ್ತಾರ? ಕೊಲೆ 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 ಪೊಲೀಸ್ ಪೊಲೀಸ್. ಏ ಹಂದಿ, ಅದು ಕೊಲೆ ಅಲ್ಲ ಕಣೆ, ಮತ್ತೆ? ಜಸ್ಟ್ ಆಕ್ಸಿಡೆಂಟ್. ಇಲ್ಲೋಡು ಇವ್ರು ಇಲ್ಲಿ ಹಿಂಗ್ ಹಿಡ್ಕೊಂಡ್ ನಿಂತಿದ್ರ, ಹಾ. ಹಿಂಗ್ ಮಾಡಿ ಹಿಂಗ್ ಅಂದ್ಬಿಟ್ರು. ಅಷ್ಟೊತ್ತಿಗೆ ಪೊಲೀಸ್ ಬಂದ್ಬಿಟ್ರು. ಏನ್ ಸರ್ ಕುರ್ದ ತಕ್ಷಣ ಬಂದ್ಬಿಟ್ರಿ? ಸೈಡ್ ವಿಂಗ್ ನಲ್ಲಿ ಇದ್ದೆ, ಕರೆದ್ರಿ ಬಂದ್ಬಿಟ್ಟೆ. ಯಾರದು ಮರ್ಡರ್ ಮಾಡಿತ್ತು? ಇವಳೆ ಸರ್. ಹೌದು ಸರ್, ಇವಳೆ. ಹೌದು ಸರ್, ಇವಳೇ ನನ್ ಕೊಲೆ ಮಾಡಿದ್ದು. ಇದಕ್ಕೆ ನಾ ಸಾಕ್ಷಿ ಬೇಕಾ? ಬರ್ತಾ ನಿಂದ ಯಾಕೋ ಕಂಪ್ಲೇಂಟ್ ಜಾಸ್ತಿ ಆಯ್ತು. ಅಲ್ಲ. ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ಅಲ್ಲ. ಯುವರ್ ಅಂಡರ್ ಅರೆಸ್ಟ್. ಅಯ್ಯೋ ಲೇ, ಇಲ್ಲಿ ನ್ಯಾಯಕ್ಕೆ ಬೆಲೆ ಇಲ್ವೇನ್ರೋ? ಸರ್ ಇವತ್ತಿಂದ ನಾನು ನೆಮ್ಮದಿಯಾಗಿರ್ಬೋದು. ಕೊನೆಗೂ ಸತ್ಲ. ವೈಟರ್ ಸರ್, ಬಿಸಿ ಬಿಸಿ ಒಂದು ಲೆಗ್ ಪೀಸ್ ತಗಪ್ಪ. ಒಳಗಡೆ ಲೆಗ್ ಇದೆ, ಇಲ್ಲೇ ಪೀಸ್ ಇದೆ, ಯಾವ್ದು ಬೇಕು?